ಇರಾನ್ ಹಾಗೂ ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ಆ ವಾರ್ನ ಇಫೆಕ್ಟ್ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಹೋಟೆಲ್ಗಳು ಮಾತ್ರನ ಇದರಿಂದ ತೊಂದರೆಗೀಡಾಗ್ತಾ ಇರೋದು ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಅದಷ್ಟೇ ಅಲ್ಲ, ಹಾಸ್ಟೆಲ್ಗಳಾಗಿರ್ಬೋದು, PGಗಳಾಗಿರ್ಬೋದು, ಅಷ್ಟೇ ಯಾಕೆ ದೇವಸ್ಥಾನಗಳಲ್ಲೂ ಕೂಡ ಇದೆ ಈಗ ಇದೇ ಕತೆ. ನಾಡ ದೇವತೆಗೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ. ಚಾಮುಂಡಿ ಬೆಟ್ಟದ ದಾಸೋಹಕ್ಕೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. ಇವತ್ತಿನಿಂದ ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿ ಮಾಡಲಾಗ್ತಾ ಇದೆ. ಪ್ರಸಾದ ಮತ್ತು ಲಡ್ಡು ತಯಾರಿಕೆಗೆ 10 ಸಿಲಿಂಡರ್ ಬಳಸಲಾಗ್ತಾ ಇದೆ. ಯುದ್ಧದ ಪರಿಣಾಮ ರಾಜ್ಯದಾದ್ಯಂತ ಉಂಟಾಗಿರುವಂತಹ ಈ ಅನಿಲ ಪೂರೈಕೆಯ ವ್ಯತ್ಯಯ, ಇದರಿಂದ ಅನುಭವಿಸ್ತಾ ಇರುವಂತಹ ಈ ತೊಂದರೆಗಳು, ಶೀಘ್ರವೇ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಎಲ್ಲ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ ಒಂದು ಕಡೆಯಾದರೆ, ದೇವಸ್ಥಾನದಲ್ಲಿ ದಾಸೋಹವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಮಸ್ಯೆ ಕೇವಲ ಹೋಟೆಲ್ಗಷ್ಟೇ ಸೀಮಿತನ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ದೇವಸ್ಥಾನ, ಮಠ, ಮಾನ್ಯಗಳಿಗೂ ಕೂಡ ಇದರ ಬಿಸಿ ಈಗ ತಟ್ಟಿದೆ. ಹಲವು ದೇವಸ್ಥಾನಗಳಲ್ಲಿ ದಾಸೋಹವನ್ನೇ ಬಂದ್ ಮಾಡಿದ್ದಾರೆ. ಈಗ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿನ್ನೆವರೆಗೂ ಕೂಡ ಯಾವುದೇ ತೊಂದರೆ ಇರಲಿಲ್ಲ, ಆದರೆ ಇವತ್ತಿನಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಸರಿಸುಮಾರು ಈ ಪ್ರಸಾದ ಜೊತೆಗೆ ಲಡ್ಡು ತಯಾರಿಕೆ ಮಾಡೋದಕ್ಕೂ 10 ಸಿಲಿಂಡರ್ಗಳು ಬೇಕಾಗುತ್ತೆ ಅನ್ನುವಂಥ ಮಾಹಿತಿ. ಅದರ ಪೂರೈಕೆ ಇದೆ. ಅದರ ಹೊರತಾಗಿ ಉಳಿದ ಪ್ರಸಾದ ಏನಿದೆ, ಉಳಿದ ದಾಸೋಹ ಏನಿದೆ, ಅದೆಲ್ಲದಕ್ಕೂ ಕೂಡ ಈಗ ಸೌದೆ ಒಲೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಅವ್ರಿಗೆ ಎಂದಿನಂತೆ ಅನ್ನ ದಾಸೋಹ ನಡಿಬೇಕು, ಪ್ರಸಾದ ವಿತರಣೆ ನಡಿಬೇಕು, ಅದನ್ನು ನಿಲ್ಲಿಸುವಂತಿಲ್ಲ, ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ನಿನ್ನೆವರೆಗೂ ಕೂಡ ತೊಂದರೆ ಆಗಿಲ್ಲ. ಆ ರೀತಿ ತೊಂದರೆ ಆದರೆ ನಾವು ಸೌದೆ ಒಲೆ ಬಳಸ್ತೀವಿ ಅಂತಾನೂ ಹೇಳಿದ್ರು. ಇವತ್ತಿನಿಂದ ತೊಂದರೆ ಆಗ್ತಾ ಇದೆ, ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ? ಅಶ್ವಿನಿ, ಸದ್ಯಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಆ ಗ್ಯಾಸ್ ಖಾಲಿ ಆಗಿಲ್ಲ. ಇಲ್ಲೂ ಕೂಡ 1 ವಾರಕ್ಕೆ ಆಗುವಷ್ಟು ಸಿಲಿಂಡರ್ನ ಈಗಾಗಲೇ ಶೇಖರಣೆ ಮಾಡಿ ಇಡಲಾಗಿದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾದ ಕಾರಣಕ್ಕಾಗಿ ಇವತ್ತಿನಿಂದ ಸೌದೆ ಒಲೆಯಲ್ಲಿ ಈಗಾಗಲೇ ಏನೋ ಪ್ರಸಾದವನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ದಾಸೋಹ ಭವನದ ಕೆಳಮಹಡಿಯಲ್ಲಿ ಏನು ಅಡುಗೆ ಮಾಡ್ತಾರೆ, ಈ ದಾಸೋಹ ಭವನದಲ್ಲಿ ಈ ಕೆಳಭಾಗದಲ್ಲಿ ಈಗ ಏನು ಸಾಂಬಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ಸುಮಾರು 2 ಕ್ವಿಂಟಲ್ ಪಲಾವನ್ನು ವೆಜಿಟೇಬಲ್ ಪಲಾವನ್ನು ಈಗಾಗಲೇ ಏನೋ ಸಿದ್ಧಪಡಿಸಿ ಈಗಾಗಲೇ ಭಕ್ತರಿಗೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನದ ಏನೋ ಸಾಂಬಾರ್ ಇರ್ಬೋದು, ಜೊತೆಗೆ ಪಾಯಸ. ಪ್ರತಿನಿತ್ಯವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಜನರು ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನ ಊಟಕ್ಕೆ ಇರ್ಬೋದು, ರಾತ್ರಿಯ ಊಟಕ್ಕೆ ಇರ್ಬೋದು, 3 ಹೊತ್ತು ಊಟಕ್ಕೂ ಕೂಡ ಇಲ್ಲಿ ಏನೋ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸುಮಾರು ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊಡೋದನ್ನು ನಿಲ್ಲಿಸಿದ್ದಾರೆ. ಸೊ ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತಿನಿಂದಲೇ ಕೂಡ ಒಂದು ಒಲೆಯಲ್ಲಿ ಈಗ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು, ಒಂದು ಒಲೆಯಲ್ಲಿ ಈಗ ಆ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ನಾಳೆಯಿಂದ ಇದೆಲ್ಲ 2 ಒಲೆಯಲ್ಲಿ ಮಾಡೋದಕ್ಕೆ ಈಗಾಗಲೇ ಇಲ್ಲೆಲ್ಲ ಬಹಳ ಶೀಘ್ರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಭಾಗದ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮತ್ತೊಂದು ಭಾಗದಲ್ಲೂ ಕೂಡ ಸಿಲಿಂಡರ್ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೂ 1 ವಾರಕ್ಕೆ ಆಗುವಷ್ಟು ಸಿಲಿಂಡರ್ ಶೇಖರಣೆ ಆಗಿದೆ. ಮತ್ತೊಂದು ಕಡೆ ಆ ಸಿಲಿಂಡರ್ ಖಾಲಿ ಆಗಿರೋದನ್ನು ನೋಡ್ತಾ ಇರ್ಬೋದು. ಇನ್ನು ಒಳಭಾಗದಲ್ಲಿ ಈಗಾಗಲೇ ಏನು ದಾಸೋಹ ಭವನದ ಭಾಗದಲ್ಲಿರುವಂತಹ ಒಂದು ಕೋಣೆಯಲ್ಲೂ ಕೂಡ ಈಗಾಗಲೇ ತುಂಬಿರುವಂತಹ ಸಿಲಿಂಡರ್ ಕೂಡ ಈಗಾಗಲೇ ತುಂಬಿ ಇಡಲಾಗಿದೆ. ಮತ್ತೊಂದು ಕಡೆ ಇವತ್ತಿಂದ ಸೌದೆಯಲ್ಲಿ ಈಗಾಗಲೇ ಆಹಾರವನ್ನು ತಯಾರು ಮಾಡೋದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಷ್ಟು ಸೌದೆಗಳಲ್ಲೂ ಈಗಾಗಲೇ ಶೇಖರಣೆ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಸಾಕಷ್ಟು ತೊಂದರೆಗಳಾಗುತ್ತೆ. ದಾಸೋಹ ಭವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದಾಸೋಹ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದವರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಒಂದು ವೇಳೆ ಎಲ್ಲೋ ಕಡೆ ಸಿಲಿಂಡರ್ ಸ್ಟಾಪ್ ಆದರೂ ಕೂಡ ನಾವು ಸೌದೆ ಒಲೆಯಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಪ್ರಸಾದವನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇ ಇರುವಂತಹ ಸಂದೇಶವನ್ನು ಇವತ್ತಿಂದ ರವಾನೆ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟಕ್ಕೆ ಯಾರಿಗೂ ಕೂಡ ತೊಂದರೆ ಆಗದಂತೆ ದಾಸೋಹ ಭವನದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈಗಾಗಲೇ ಮತ್ತೊಂದು ವಿಷಯ ಗಮನಿಸ್ತಾ ಇರ್ಬೋದು. ಒಂದು ಒಲೆಯಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು, ಇದು 2 ಒಲೆ ಆಗುವಂತಹ ನಾಳೆಯಿಂದ 2 ಒಲೆಗಳಲ್ಲಿ ಈಗಾಗಲೇ ಏನೋ ಸಿಲಿಂಡರ್ನಲ್ಲೂ ಕೂಡ ಈಗಾಗಲೇ ಪ್ರಸಾದವನ್ನು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಇವತ್ತು 1 ಒಲೆಯಲ್ಲಿ ಮಾಡಲಾಗ್ತಾ ಇದೆ. ಇದೆಲ್ಲ 2 ಒಲೆಗೆ ಹೆಚ್ಚಿಸಿ ಪ್ರತಿಯೊಂದಲ್ಲೂ ಕೂಡ ಈಗಾಗಲೇ ಏನೋ ಒಂದಷ್ಟು ಪದಾರ್ಥಗಳೆಲ್ಲ ಸಿಲಿಂಡರಲ್ಲಿ ಮಾಡ್ತಾ ಇದ್ರು. ಸೊ ಹೀಗಾಗಿ ನಾಳೆಯಿಂದ 2 ಒಲೆಗಳನ್ನು ಮಾಡಿ ಇದೇ ಜಾಗದಲ್ಲಿ
ಪ್ರತಿಯೊಂದನ್ನು ಕೂಡ ಇದೇ ಒಂದು ಸೌದೆ ಒಲೆಯಲ್ಲೇ ಮಾಡೋದಕ್ಕೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸೊ ಈ ಮೂಲಕವಾಗಿ ದಾಸೋಹ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಪ್ರತಿನಿತ್ಯವೂ ಕೂಡ ಎಲ್ಲೆಲ್ಲಂತೆ ದಾಸೋಹಕ್ಕೆ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದವರು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅಶ್ವಿನಿ. ಓಕೆ, ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ವಾರ್ನ ಇಫೆಕ್ಟ್ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಹೋಟೆಲ್ಗಳು ಮಾತ್ರನಾ ಇದರಿಂದ ತೊಂದರೆಗೀಡಾಗ್ತಾ ಇರೋದು ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಅದಷ್ಟೇ ಅಲ್ಲ, ಹಾಸ್ಟೆಲ್ಗಳಾಗಿರ್ಬೋದು, PGಗಳಾಗಿರ್ಬೋದು, ಅಷ್ಟೇ ಯಾಕೆ ದೇವಸ್ಥಾನಗಳಲ್ಲೂ ಕೂಡ ಇದೆ ಈಗ ಇದೇ ಕತೆ. ನಾಡ ದೇವತೆಗೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ. ಚಾಮುಂಡಿ ಬೆಟ್ಟದ ದಾಸೋಹಕ್ಕೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ. ಇವತ್ತಿನಿಂದ ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿ ಮಾಡಲಾಗ್ತಾ ಇದೆ. ಪ್ರಸಾದ ಮತ್ತು ಲಡ್ಡು ತಯಾರಿಕೆಗೆ 10 ಸಿಲಿಂಡರ್ ಬಳಸಲಾಗ್ತಾ ಇದೆ. ಯುದ್ಧದ ಪರಿಣಾಮ ರಾಜ್ಯದಾದ್ಯಂತ ಉಂಟಾಗಿರುವಂತಹ ಈ ಅನಿಲ ಪೂರೈಕೆಯ ವ್ಯತ್ಯಯ, ಇದರಿಂದ ಅನುಭವಿಸ್ತಾ ಇರುವಂತಹ ಈ ತೊಂದರೆಗಳು, ಶೀಘ್ರವೇ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಎಲ್ಲ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ ಒಂದು ಕಡೆಯಾದರೆ, ದೇವಸ್ಥಾನದಲ್ಲಿ ದಾಸೋಹವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಮಸ್ಯೆ ಕೇವಲ ಹೋಟೆಲ್ಗಷ್ಟೇ ಸೀಮಿತನಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ದೇವಸ್ಥಾನ ಮಠ ಮಾನ್ಯಗಳಿಗೂ ಕೂಡ ಇದರ ಬಿಸಿ ಈಗ ತಟ್ಟಿದೆ. ಹಲವು ದೇವಸ್ಥಾನಗಳಲ್ಲಿ ದಾಸೋಹವನ್ನೇ ಬಂದ್ ಮಾಡಿದ್ದಾರೆ. ಈಗ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿನ್ನೆವರೆಗೂ ಕೂಡ ಯಾವುದೇ ತೊಂದರೆ ಇರಲಿಲ್ಲ, ಆದರೆ ಇವತ್ತಿನಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಸರಿ, ಸುಮಾರು ಈ ಪ್ರಸಾದ ಜೊತೆಗೆ ಲಡ್ಡು ತಯಾರಿಕೆ ಮಾಡೋದಕ್ಕೂ 10 ಸಿಲಿಂಡರ್ಗಳು ಬೇಕಾಗುತ್ತೆ ಅನ್ನುವಂಥ ಮಾಹಿತಿ. ಅದರ ಪೂರೈಕೆ ಇದೆ. ಅದರ ಹೊರತಾಗಿ ಉಳಿದ ಪ್ರಸಾದ ಏನಿದೆ, ಉಳಿದ ದಾಸೋಹ ಏನಿದೆ, ಅದೆಲ್ಲದಕ್ಕೂ ಕೂಡ ಈಗ ಸೌದೆ ಒಲೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಅವ್ರಿಗೆ ಎಂದಿನಂತೆ ಅನ್ನ ದಾಸೋಹ ನಡಿಬೇಕು, ಪ್ರಸಾದ ವಿತರಣೆ ನಡಿಬೇಕು, ಅದನ್ನು ನಿಲ್ಲಿಸುವಂತಿಲ್ಲ. ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ನಿನ್ನೆವರೆಗೂ ಕೂಡ ತೊಂದರೆ ಆಗಿಲ್ಲ. ಆ ರೀತಿ ತೊಂದರೆ ಆದರೆ ನಾವು ಸೌದೆ ಒಲೆ ಬಳಸ್ತೀವಿ ಅಂತಾನೂ ಹೇಳಿದ್ರು. ಇವತ್ತಿನಿಂದ ತೊಂದರೆ ಆಗ್ತಾ ಇದೆ. ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ? ಅಶ್ವಿನಿ, ಸದ್ಯಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಆ ಗ್ಯಾಸ್ ಖಾಲಿ ಆಗಿಲ್ಲ. ಇಲ್ಲೂ ಕೂಡ 1 ವಾರಕ್ಕೆ ಆಗುವಷ್ಟು ಸಿಲಿಂಡರ್ನ ಈಗಾಗಲೇ ಶೇಖರಣೆ ಮಾಡಿ ಇಡಲಾಗಿದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾದ ಕಾರಣಕ್ಕಾಗಿ ಇವತ್ತಿನಿಂದ ಸೌದೆ ಒಲೆಯಲ್ಲಿ ಈಗಾಗಲೇ ಏನೋ ಪ್ರಸಾದವನ್ನು ಸಿದ್ಧಪಡಿಸ್ತಾ ಇರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ದಾಸೋಹ ಭವನದ ಕೆಳಮಹಡಿಯಲ್ಲಿ ಏನು ಅಡುಗೆ ಮಾಡ್ತಾರೆ. ಈ ದಾಸೋಹ ಭವನದಲ್ಲಿ ಈ ಕೆಳಭಾಗದಲ್ಲಿ ಈಗ ಏನು ಸಾಂಬಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ಸುಮಾರು 2 ಕ್ವಿಂಟಲ್ ಪಲಾವನ್ನು ವೆಜಿಟೇಬಲ್ ಪಲಾವನ್ನು ಈಗಾಗಲೇ ಏನೋ ಸಿದ್ಧಪಡಿಸಿ ಈಗಾಗಲೇ ಭಕ್ತರಿಗೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನದ ಏನೋ ಸಾಂಬಾರ್ ಇರ್ಬೋದು, ಜೊತೆಗೆ ಪಾಯಸ. ಪ್ರತಿನಿತ್ಯವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಜನರು ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನ ಊಟಕ್ಕೆ ಇರ್ಬೋದು, ರಾತ್ರಿಯ ಊಟಕ್ಕೆ ಇರ್ಬೋದು, 3 ಹೊತ್ತು ಊಟಕ್ಕೂ ಕೂಡ ಇಲ್ಲಿ ಏನೋ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ.